ಇಡೀ ಗೆಲುವಿನಲ್ಲಿ RCB ಗೆಲುವಿನಲ್ಲಿ ಕಂಪ್ಲೀಟ್ ಆಗಿ ವಿರಾಟ್ ಕೊಹ್ಲಿ ಅವರ ಪಾತ್ರ ಸೀಸನ್ ಉದ್ದಕ್ಕೂ ಕೂಡ ಅತ್ಯದ್ಭುತವಾಗಿತ್ತು. ಆಲ್ಮೋಸ್ಟ್ 146.53 ಸ್ಟ್ರೈಕ್ ರೇಟ್ ಅಂದ್ರೆ ತಮಾಷೆ ಮಾತಲ್ಲ. 18ನೇ ಆವೃತ್ತಿಯ IPL ಚಾಂಪಿಯನ್ RCB ಮೈದಾನದಲ್ಲೇ ವಿರಾಟ್ ಕೊಹ್ಲಿ ಭಾವುಕರಾದರು. ಅವರ ಕೊಡುಗೆ 18 ವರ್ಷದಿಂದ RCB ಜೊತೆಗೆ ಅದ್ಭುತವಾಗಿತ್ತು. ಕಣ್ಣೀರಿಟ್ಟು ಭಾವುಕರಾದರು ಕಿಂಗ್ ಕೊಹ್ಲಿ. ಬಿಕಾಸ್ ಎಲ್ಲಾ ರೀತಿ ಪ್ರಶಸ್ತಿಗಳನ್ನ ಎಲ್ಲಾ ಫಾರ್ಮೆಟ್ನಲ್ಲಿ ಅವ್ರು ನೋಡಿದ್ರು. ಆದರೆ ಒಂದೇ ಒಂದು ಪ್ರಶಸ್ತಿಯ ಬರ ಅವರನ್ನು ಕಾಡ್ತಾ ಇತ್ತು. ಅದು RCBಗೆ ಟ್ರೋಫಿ ತಂದು ಕೊಡೋದು. ಸೊ ಗೆದ್ದ ಮೇಲೆ ಅವ್ರು ಹೇಳಿದ್ದಾರೆ, ನಾನು ಮಗುವಿನಂತೆ ಮಲಗ್ತೀನಿ, ನನ್ನ ಆತ್ಮ ಬೆಂಗಳೂರಿದ್ದಂತೆ, ನನ್ನ ಹೃದಯ ಬೆಂಗಳೂರಿಗಾಗಿ, ನಾನು IPL ಆಡುವ ಕೊನೆ ದಿನದ ತನಕ ಇದೇ ತಂಡಕ್ಕೆ ಆಡ್ತೀನಿ ಅಂತ ತಮ್ಮ ಲಾಯಲ್ಟಿ ಬಗ್ಗೆ ಮತ್ತೊಮ್ಮೆ ಮಾತನಾಡಿದ್ದಾರೆ. ಗೆಲುವಿನ ಬಳಿಕ ಕಿಂಗ್ ಕೊಹ್ಲಿ ಸಾಮಾನ್ಯ ಹುಡುಗನಾಗಿ ಬಂದು ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟದಂತಹ ಕಿಂಗ್ ಕೊಹ್ಲಿ ಅವರ ಕಾಂಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. 17 ವರ್ಷದ ನೋವು, ಕೊನೆಗೂ ಹರಿದ ಆನಂದ ಬಾಷ್ಪ, ಕಪ್ ಗೆದ್ದ ಖುಷಿಯಲ್ಲಿ ಮಗುವಾದ ಕೊಹ್ಲಿ, ಕಿಂಗ್ ಮುಡಿಗೆ IPL ಕಿರೀಟ. ಹೌದು, ವಿರಾಟ್ ಕೊಹ್ಲಿ ಅದೆಂಥ ದಿಗ್ಗಜ ಆಟಗಾರ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಚಾರ. ಆದರೂ IPL ಎಂಬ ಮಹಾಸಂಗ್ರಾಮದಲ್ಲಿ 18 ವರ್ಷ ನಿಜಕ್ಕೂ ಈತನಿಗೆ ವನವಾಸವೇ ಸರಿ. ವಿರಾಟ್ ಅದೆಷ್ಟೇ ಅದ್ಭುತವಾಗಿ ಆಡಿದ್ರೂ ತಂಡ ಮಾತ್ರ ಕಪ್ ಗೆಲ್ಲೋದಕ್ಕೆ ಆಗಿರಲೇ ಇಲ್ಲ. ಇದು ಕೊಹ್ಲಿಗೆ ಕೂಡ ಕಾಡಿದ್ದ ಅತಿ ದೊಡ್ಡ ನೋವು. ಆದರೆ ಈ ಬಾರಿಯ ಕಪ್ ಗೆಲುವು ಅಕ್ಷರಶಃ ಕೊಹ್ಲಿಯನ್ನ ಮಗುವನ್ನಾಗಿಸಿದೆ. ಪಂದ್ಯದ ಕೊನೆಯ ಓವರ್ನ ಕೊನೆಯ ಬಾಲ್ ಮುಕ್ತಾಯವಾಗಿ RCB ಜಯಬೇರಿ ಬಾರಿಸ್ತಾ ಇದ್ದಂತೆ ಮೈದಾನದಲ್ಲೇ ಕೊಹ್ಲಿಗೆ ಕಣ್ಣೀರ ಧಾರೆ ಉಕ್ಕಿ ಬಂತು. ಅದು ಆನಂದ ಬಾಷ್ಪ. 16 ಪಂದ್ಯಗಳನ್ನು ಏಕಾಂಗಿಯಾಗಿ ಗೆಲ್ಲಿಸಿ ಅನೇಕ ದಾಖಲೆಗಳಾದರೂ ಕೊಹ್ಲಿ ಜೀವನದಲ್ಲಿ IPL ಕಪ್ಗೆ ಮುತ್ತಿಕ್ಕುವ ಆ ಕ್ಷಣಕ್ಕಾಗಿ ಬರೋಬ್ಬರಿ 18 ವರ್ಷ ಕಾಯಬೇಕಾಯಿತು. ಆತನ ಶ್ರಮ, ಕಮಿಟ್ಮೆಂಟ್ಗೆ ಕೊನೆಗೂ ಜಯ ಸಿಕ್ಕಿದ್ದು. ಆತ ಕೊನೆಗೂ ಲೇಟ್ ಆದರೂ ಲೇಟೆಸ್ಟ್ ಆಗೇ ರಾಜನಾಗಿ ಕಪ್ ಎತ್ತಿ ಸಂಭ್ರಮಿಸಿದ. ನನ್ನ ಹೃದಯ ಬೆಂಗಳೂರಿಗಾಗಿ, ನನ್ನ ಆತ್ಮ ಬೆಂಗಳೂರಿಗಾಗಿ, ನನ್ನ ಹೃದಯ ಬೆಂಗಳೂರಿಗಾಗಿ, ನನ್ನ ಆತ್ಮ ಬೆಂಗಳೂರಿಗಾಗಿ, ನಾನು IPL ಆಡುವ ಕೊನೆಯ ದಿನದವರೆಗೂ ಇದೇ ತಂಡಕ್ಕಾಗಿ ಆಡುತ್ತೇನೆ, ಹೀಗೆಂದು ಹೇಳಿದ್ದು ಕಿಂಗ್ ವಿರಾಟ್ ಕೊಹ್ಲಿ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCB ಗೆಲುವು ಸಾಧಿಸ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಭಾವುಕರಾದರು. ಇದೇ ವೇಳೆ ಮಾತನಾಡಿದ ವಿರಾಟ್ ಕೊಹ್ಲಿ, RCB ಗೆಲುವಿಗೆ ಪ್ರತಿ ಸೀಸನ್ನಲ್ಲಿ ಪ್ರಯತ್ನಿಸಿದ್ದೇನೆ, ಶಕ್ತಿ ಮೀರಿ ಶ್ರಮಿಸಿದ್ದೇನೆ, ಫೈನಲಿ ಟ್ರೋಫಿ ಗೆದ್ದಿದ್ದೇವೆ. ನನ್ನ ಹೃದಯ ಬೆಂಗಳೂರಿಗಾಗಿ, ನನ್ನ ಆತ್ಮ ಬೆಂಗಳೂರಿಗಾಗಿ, ನಾನು IPL ಆಡುವ ಕೊನೆಯ ದಿನದವರೆಗೂ ಇದೇ ತಂಡಕ್ಕಾಗಿ ಆಡುತ್ತೇನೆ ಅಂತ ಹೇಳಿದರು. ಕೊನೆಗೂ ಕಿಂಗ್ ಕೊಹ್ಲಿಗೆ IPL ಕಿರೀಟ ಮುಡಿಗೇರಿದೆ. 18 ವರ್ಷಗಳಿಂದ RCBಗೆ ತನು ಮನ ಅರ್ಪಿಸಿದ ಕೊಹ್ಲಿ ಕೊನೆಯವರೆಗೂ RCBಗೆ ಆಡುತ್ತೇನೆ ಎನ್ನುವ ಮೂಲಕ ಮತ್ತೊಮ್ಮೆ RCB ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ. ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ.